ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಕೆರಮ್, ಬಾಕ್ಸಿಂಗ್, ಬಿಲ್ವಿದ್ಯೆ, ಕೆರಮ್ ಬೋರ್ಡ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ವಿಷಯ ಬಂದ್ಬಿಟ್ಟು ಗ್ರೂಪ್ ಗೇಮ್ಸಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿರ್ತೈತೆ. ಗ್ರೂಪ್ ಗೇಮ್ಸಲ್ಲಿ ನಾನು 21 ಟಾಪಿಕ್ಗಳನ್ನು ಮಾಡಿದ್ದೀನಿ. ಇದು 22ನೇ ಒಂದು ಈವೆಂಟ್ ಆಗಿರ್ತೈತೆ. ಹಾಗೆ ಅಥ್ಲೆಟಿಕ್ಸ್ ಅಂದರೆ ಮೇಲಾಟಗಳು, ಆ ಒಂದು ಮೇಲಾಟಗಳಲ್ಲಿ ಕೂಡ ನಾನು ವೈಯಕ್ತಿಕ ಆಟಗಳಂತ ಬರ್ತವೆ. ಅದರಲ್ಲಿ ಓಟಗಳು, ಎಸೆತಗಳು, ನೆಗೆತಗಳು ಇವೆಲ್ಲ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಯಾರ ತರಗತಿಗಳನ್ನು ನೋಡಿಕೊಂಡಿರುವ ತರಗತಿಗಳನ್ನು ವೀಕ್ಷಿಸಿ ನಿಮ್ಮ ನೇಮಕಾತಿಯ ಪೂರ್ವ ಸಿದ್ಧತೆಗೆ ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಕೆರಮ್, ಇದರ ಅಳತೆ ಬೋರ್ಡ್ ಎಷ್ಟಿರ್ತೈತೆ ಅಂತಂದರೆ 29 ಇಂಚ್ ಇರ್ತೈತೆ. 29 ಇಂಚ್ ಉದ್ದ, ಇದು 29 ಇಂಚ್ ಅಗಲ. ಇದು 4 ಪಾಕೆಟ್ಗಳ ಅಳತೆ ಎಷ್ಟಿರ್ತೈತೆ ಅಂದರೆ ಇದು 13/4 ಇಂಚಸ್ ಅಂದರೆ 3.5 ಇಂಚಸ್ ಇರ್ತೈತೆ. ಈಗ ಸ್ಪ್ರೇಕರ್, ಇದ್ರ ತೂಕ ಎಷ್ಟಿರ್ತೈತೆ ಅಂತಂದರೆ ಇದು 15 ಗ್ರಾಮ್ ಇರ್ತೈತೆ. ಇದು ಗರಿಷ್ಠ ಬಂದುಬಿಟ್ಟು 15 ಗ್ರಾಮ್. ಇದು ಸುತ್ತಳತೆ ಕೇಳಿ ಬಂದರೆ 15/8 ಇದು ಏನಿರ್ತೈತೆ ಸುತ್ತಳತೆ ಇಷ್ಟು ಗರಿಷ್ಠ ಇರ್ತೈತೆ. ಈಗ ಪಾನಗಳು ಅಥವಾ ಪಾನಗಳ ತೂಕ ನೋಡ್ರಿ, ಇದು 51/14 6 ಗ್ರಾಮ್ ಇರ್ತೈತೆ. ಹಾಗೆ ಸುತ್ತಳತೆ ನೋಡಿದ್ರೆ ಸುತ್ತಳತೆ 11/4 ದಪ್ಪ, ಇದು ದಪ್ಪ ಎಷ್ಟಿರ್ತಂದರೆ 1/4 3/8 ಇರ್ತೈತೆ. ಕೆರಮ್ನಲ್ಲಿರುವ ಒಟ್ಟು ಪಾನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 19. ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಕೆರಮಲ್ಲಿರುವಂತಹ ಒಟ್ಟು ಪಾನಗಳ ಸಂಖ್ಯೆ ಅಂತ ಕೇಳಿದ್ರೆ ಅದು 19. ಅಂದರೆ 9 ಏನಿರ್ತವೆ ಅಲ್ಲಿ ಬ್ಲ್ಯಾಕ್ ಇರ್ತವೆ ಮತ್ತು 9 ಇದ್ರ ಕಲರ್ ವೈಟ್ ಕಲರ್ ಥರ ಇರ್ತಾವಲ್ಲ, ವೈಟ್ ಎಲ್ಲ ಕ್ರೀಮ್ ಕಲರ್ ಥರ ಇರ್ತವೆ. ಅವು 9 ಸೇರಿ ಒಂದು ಏನಿರ್ತೈತೆ ಅಂದರೆ ಮೆರೂನ್ ಕಲರ್ ಇರ್ತೈತೆ. ಒಟ್ಟು 19 ಕಾಯಿನ್ಗಳಿರ್ತವೆ. ಈಗ ಬಾಕ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಬಾಕ್ಸಿಂಗ್ ಇದು ಚೌಕಾಕಾರದ ಒಂದು ರಿಂಗ್ ಆಗಿರ್ತೈತೆ. ಇದನ್ನು ಕೂಡ ಇದು 4.90 ಮೀಟರ್ದಿಂದ 6.10 ಮೀಟರ್ಗಳಷ್ಟು ಇರಬೇಕು. ಎಷ್ಟಿರಬೇಕು ಇದು ಚೌಕಾಕಾರದ ರಿಂಗ್ ಎಷ್ಟಿರಬೇಕಂತಂದರೆ 4.90ರಿಂದ 6.10 ಮೀಟರ್ಗಳಷ್ಟು ಇರಬೇಕು. ಇಲ್ಲಿ ಆಟಗಾರರ ಸಂಖ್ಯೆ ಎಷ್ಟಿರ್ತದೆ ಅಂತ ಕೇಳಿದ್ರೆ ಒಬ್ಬರು ಆಟಗಾರರ ಸಂಖ್ಯೆ ಒಬ್ಬರು. ಇಲ್ಲಿ ಸಮಯ ಎಷ್ಟು ಬೇಕು ಇದು ಆಟ ಆಡೋಕ್ಕಂದರೆ 7 ನಿಮಿಷ ಬೇಕು. ಗೆಲುವು ಪಂಚಿಂಗ್ಗೆ ಎಷ್ಟು ಅಂಕಗಳು ಅಂದರೆ ಇದು 12 ಅಂಕಗಳಿಗೆ ಇರ್ತೈತಿ. 2 ನಿಮಿಷಕ್ಕೆ 1 ರೌಂಡ್, ಹೀಗೆ 3 ರೌಂಡ್ಗಳು ಇರ್ತವೆ. ಇಲ್ಲಿ 2 ನಿಮಿಷಕ್ಕೆ 1 ರೌಂಡ್ ಅಂದರೆ ಒಟ್ಟು 3 ರೌಂಡ್ಗಳಿಲ್ಲಿ ಇರ್ತವೆ. ಪ್ರತಿ ರೌಂಡ್ನ ನಂತರ ಏನಾಗ್ತೈತೆ 1 ನಿಮಿಷ ವಿಶ್ರಾಂತಿ ಇರ್ತೈತೆ. ಪ್ರತಿ ರೌಂಡ್ ಆಡಿದ ತಕ್ಷಣ ಏನು ಮಾಡ್ತಾರೆ 1 ನಿಮಿಷ ವಿಶ್ರಾಂತಿ ಕೊಡ್ತಾರೆ. ಇಲ್ಲಿ ಗೆಲುವು ಪಂಚಿಂಗ್ ಏನು 12 ಅಂಕಗಳು ಯಾರು ಪಡೀತಾರೋ ಅವರು ಇಲ್ಲಿ ವಿಜಯ ಆಗಿದ್ದಂಗೆ, ಅವರು ವಿನ್ ಆದಂಗೆ. ಇಲ್ಲಿ ಇದು ಬಾಕ್ಸಿಂಗ್ ಮೇಲೆ ಕೇಳ್ತಾರೆ. ಇಷ್ಟೇ ಇದ್ರ ಮೇಲೆ ಕೇಳಿದ್ರೆ ಜಾಸ್ತಿ ಏನು ಕೇಳೋದಿಲ್ಲ. ಇದ್ರ ಮೇಲೆ ಪ್ರಶ್ನೆ ಬಂತು ಇಲ್ದಿರಲಿಲ್ಲ. ಆದರೆ ಸುಮ್ಮನೆ ಬಿಡಬಾರ್ದು ಅಂತೇಳಿ ಹೇಳ್ತಾ ಇದ್ದೀನಿ ಎಲ್ಲ ಗೇಮ್ಸು. ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ನೋಡ್ರಿ. ಇಂಡಿಯನ್ ಅಮೆಚ್ಯೂರ್ ಬಾಕ್ಸಿಂಗ್ ಫೆಡರೇಷನ್ ಆರಂಭ ಆದದ್ದು ಯಾವಾಗ? ಇಂಡಿಯನ್ ಅಮೆಚ್ಯೂರ್ ಬಾಕ್ಸಿಂಗ್ ಫೆಡರೇಷನ್ ಯಾವಾಗ ಆರಂಭ ಆಯಿತು ಅಂದರೆ ಅದು 1938ರಲ್ಲಿ ಪ್ರಾರಂಭ ಆಗ್ತೈತಿ. ಆಧುನಿಕ ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ ಯಾವಾಗ ಸೇರ್ಪಡೆ ಆಯಿತು ಅಂತಂದರೆ ಅದು 1904ರಲ್ಲಿ ಆಧುನಿಕ ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ ಏನು ಮಾಡ್ತಾರೆ ಸೇರ್ಪಡೆ ಮಾಡ್ತಾರೆ. ಹಾಗಾದರೆ ಬಾಕ್ಸಿಂಗ್ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂದರೆ ಜಾಕ್ ಬ್ರೂಟಿನ್ ಅವರನ್ನು ನಾವು ಬಾಕ್ಸಿಂಗ್ ಪಿತಾಮಹ ಅಂಥೇಳಿ ಕರಿತೀವಿ. ಇದಕ್ಕೆ ಸಂಬಂಧಿಸಿದ ಪದಗಳು ನೋಡ್ರಿ, ಪದಗಳು ಕೇಳ್ತಾರೆ ಎಕ್ಸಾಮಲ್ಲಿ. ಈ ಒಂದು ಪದ ಯಾವ ಒಂದು ಗೇಮ್ಸಲ್ಲಿ ಬರುತ್ತೆ ಅಂಥೇಳಿ. ಇಲ್ಲಿ ಕಟ್, ಕೌಂಟ್ ಡೌನು, ಡಿಫೆನ್ಸು, ಹೂಕು, ಜಾಬು, ಪ್ರೈವೇಟು, ಫೆದರ್ ವೈಟ್, ಲೈಟ್ ವೈಟ್, ಪಂಚ್, ವೆಲ್ಟರ್ ಕಪ್ಪು, ಅಪ್ಪರ್ ಕಟ್ಟು, ವೆಲ್ಟರ್ ಕಟ್ಟು, ಅಪ್ಪರ್ ಕಟ್ಟು, ಸೂಪರ್ ಹೆವಿ ವೈಟು, ಸ್ಪ್ರೈಟ್ ಪಂಚ್, ಮಿಡ್ಲ್ ವೈಟು. ಇಷ್ಟು ಒಂದು ಪದಗಳನ್ನು ಏನು ಮಾಡ್ತೀವಿ ಈ ಒಂದು ಬಾಕ್ಸಿಂಗಲ್ಲಿ ಬಳಸ್ತೀವಿ.
ಇವಾಗ ಬಿಲ್ವಿದ್ಯೆ ನೋಡ್ರಿ, ಬಿಲ್ವಿದ್ಯೆಯ ಬಿಲ್ಲು ಸ್ಪರ್ಧೆಯ ಹಲಗೆ ಮತ್ತು ಅದರ ಆಧಾರ ಕಂಬಗಳು ಇದೆಲ್ಲ ನೋಡಿ ಕೊಟ್ಟಿದ್ದಾರೆ. ಇದು ಇಲ್ಲಿಂದ ಎಷ್ಟಿರ್ತದೆ ಅಂತಂದರೆ ಇಲ್ಲಿ ಇದು 5 ಇಂಚ್ ಇರ್ತೈತೆ. ಇದು ಎಷ್ಟಿರ್ತದೆ ಅಂದರೆ 25 ಇಂಚಸ್ ಇರ್ತೈತೆ. ಇದು 20 ಇಂಚಸ್. ಇದು ಏನು 15 ಇಂಚಸ್. ಇದು ಹೊರಗಿಂದು 25 ಇಂಚಸ್, ಇದು ಒಳಗಿಂದು 15 ಇಂಚಸ್. ಹಾಗೆ ಇದು ಎಷ್ಟಿರ್ತದೆ ಅಂದರೆ ಇದು 10 ಇಂಚಸ್ ಇರ್ತೈತೆ. ಈಗ ವೈಟ್ ಲಿಫ್ಟಿಂಗ್ ಇದು ನೋಡ್ರಿ ಹೆಂಗಿದೆ ಅಂತೇಳಿ. ಇದ್ರ ತೂಕ ಬಣ್ಣ ವ್ಯಾಸ ನೋಡ್ರಿ. ತೂಕ 50 kg ಹಸಿರು. ಇದ್ರ ಇದ್ರ ಬಣ್ಣ ಯಾವುದಂದರೆ 50 kgದು ಹಸಿರು ಬಣ್ಣ ಇರ್ತೈತೆ. ಇದ್ರ ವ್ಯಾಸ ಬಂದುಬಿಟ್ಟು 45 ಸೆಂಟಿಮೀಟರ್ ಇರ್ತೈತೆ. ತೂಕ 25 kg. ಇದು ಯಾವ ಬಣ್ಣ ಇರ್ತದೆ ಪ್ಲೇಟ್ ಅಂದರೆ ಕೆಂಪು ಬಣ್ಣದ ಇರ್ತದೆ. ಎಷ್ಟು ವ್ಯಾಸ ಇರ್ತದೆ ಅಂದರೆ ಇದು 45 ಇರ್ತೈತೆ. ಎಲ್ಲದಕ್ಕೂ ಸೇಮ್ ವ್ಯಾಸ ಸೇಮ್ ಬರ್ತೈತೆ ನೋಡಿರಿ. 45 ಎಲ್ಲದಕ್ಕೂ ಕಾಮನ್ ಆಗಿರ್ತೈತೆ. ಇಲ್ಲಿ 20 kgಯಲ್ಲಿ ಪ್ಲೇಟ್ ಯಾವ್ದು ಇರ್ತದೆ 40 ನೀಲಿ ಬಣ್ಣದ ಇರ್ತೈತೆ. ಇಲ್ಲಿ ಕೂಡ 45 ಸೆಂಟಿಮೀಟ್ರ್ ಇರ್ತೈತೆ. 15 kgಯಲ್ಲಿ ಹಳದಿ ಪ್ಲೇಟ್ ಇರ್ತೈತೆ. ಇಲ್ಲಿ ಕೂಡ 45 ಸೆಂಟಿಮೀಟ್ರ್ ಇರ್ತೈತೆ. 10 kgಯಲ್ಲಿ ಹಸಿರು ಬಣ್ಣದ ಪ್ಲೇಟ್ ಇರ್ತೈತೆ. ಇಲ್ಲಿ ಕೂಡ 45 ಸೆಂಟಿಮೀಟರ್ ವ್ಯಾಸ ಇರ್ತೈತೆ. 5 kgಗೆ ಬಿಳಿ ಪ್ಲೇಟ್ ಇರ್ತೈತೆ. ಇಲ್ಲಿ ವ್ಯಾಸ ಕೊಟ್ಟಿಲ್ಲ. ಹಾಗೆ 2.5 kgಗೆ ಇಲ್ಲಿ ಕಪ್ಪು ಒಂದು ಪ್ಲೇಟ್ ಇರ್ತೈತೆ. ಇಷ್ಟು ಈ ಬಾಕ್ಸಿಂಗಲ್ಲಿ ಬರುವಂಥ ತೂಕ ಬಣ್ಣ ಮತ್ತು ವ್ಯಾಸಗಳ ಬಗ್ಗೆ ತಿಳ್ಕೊಂಡಿವಿ. ಹಾಗಾದರೆ ಸ್ಪರ್ಧೆಗಳ ವರ್ಗೀಕರಣ ಅಂದರೆ ಸ್ಪರ್ಧಾಳುಗಳು ಅಂದರೆ ಕ್ರೀಡಾಪಟುಗಳು ಯಾವ ರೀತಿ ವರ್ಗೀಕರಣ ಮಾಡ್ತಾರೆ ಅಂತಂದರೆ ನೋಡಿರಿ, ಕ್ರೀಡಾಪಟುಗಳಿಗೆ ರೂಢಿಲಿರುವ ವರ್ಗದ ಹೆಸರು. ಇಲ್ಲಿ ಕೂಡ ರೂಢಿಲಿರುವ ವರ್ಗದ ಹೆಸರು ಮಹಿಳಾ ವಿಭಾಗ, ಪುರುಷ ವಿಭಾಗ ಆ್ಯಡ್ ಮಾಡಿದ್ದಾರೆ. ಇಲ್ಲಿ 56 kg ವಿಭಾಗ ಪುರುಷರದು. ಇಲ್ಲಿ ಮಹಿಳೆಯರದ್ದು ಎಷ್ಟು ಬರ್ತದೆ ಅಂದರೆ ಇಲ್ಲಿ 48 ಬರ್ತೈತೆ. ಪುರುಷರಿಗೆ 62 kg, ಇಲ್ಲಿ 53 kg. 69 kg, 58 kg, 77 kg, 63 kg, 85 kg, 69 kg, 94 kg ವಿಭಾಗ. ಇಲ್ಲಿ 75 kg ವಿಭಾಗ. 105 kg ವಿಭಾಗ. ಇಲ್ಲಿ 75 kgಗಿಂತ ಮೇಲ್ಪಟ್ಟ ಒಂದು ವಿಭಾಗ. ಇಲ್ಲಿ 105 kgಗಿಂತ ಮೇಲ್ಪಟ್ಟ ವಿಭಾಗ. ಇಷ್ಟು ವಿಭಾಗಗಳು ಪುರುಷರಿಗೆ ಮತ್ತು ಇಷ್ಟು ವಿಭಾಗಗಳು ಮಹಿಳೆಯರಿಗೆ ಬರ್ತವೆ. ಇಲ್ಲಿ ಈಗ ವೇಟ್ ಲಿಫ್ಟಿಂಗ್ ಸ್ಪರ್ಧಿಗಳನ್ನು 15 ದೇಹ ತೂಕ ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಸ್ಪರ್ಧಿಗಳನ್ನು ಏನು ಮಾಡ್ತೀವಿ, 15 ರೀತಿಯ ದೇಹ ತೂಕಗಳ ವಿಭಾಗದಲ್ಲಿ ಈ ಒಂದು ವೇಟ್ ಲಿಫ್ಟಿಂಗಲ್ಲಿ ನಾವು ವಿಭಾಗ ಮಾಡ್ತೀವಿ. ಪುರುಷರಿಗೆ 8, ಮಹಿಳೆಯರಿಗೆ 7 ಈ ರೀತಿ ವಿಭಾಗಗಳು ಇಲ್ಲಿ ಕಂಡುಬರ್ತವೆ. ಅಂದರೆ ಇಲ್ಲಿ ಟೋಟಲ್ ಸೇರಿದ ಎಷ್ಟಾಯಿತು 15 ಆಯಿತು ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಅತ್ಯಂತ ಬಲಿಷ್ಠ ಸ್ಪರ್ಧಿಗಳು ತಮ್ಮ ದೇಹ ತೂಕಕ್ಕಿಂತ 3 ಪಟ್ಟು ಅಧಿಕ ಭಾರ ಎತ್ತುವುದು. ಏನು ಮಾಡ್ತಾರೆ, ಬಲಿಷ್ಠ ಸ್ಪರ್ಧಿಗಳು ತಮ್ಮ ದೇಹ ತೂಕಕ್ಕಿಂತ 3 ಪಟ್ಟು ಅಧಿಕ ಭಾರ ಏನು ಮಾಡ್ತಾರೆ ಎತ್ತುತ್ತಾರೆ. ಎಲ್ಲ ವಿಭಾಗಗಳಲ್ಲಿ 2 ವಿಧದ ಭಾರ ಎತ್ತುವ ಸ್ಪರ್ಧೆ ನಡೀತೈತೆ. ಎಲ್ಲ ಒಂದು ವಿಭಾಗದಲ್ಲಿ ಅಂದರೆ 15 ವಿಭಾಗದಲ್ಲಿ ಭಾರ ಎತ್ತುವ ಒಂದು ಸ್ಪರ್ಧೆಗಳು ನಡೀತೈತೆ. 2 ರೀತಿಯಾಗಿ ಇಲ್ಲಿ ಭಾರಗಳನ್ನು ಎತ್ತುವಂಥ ಒಂದು ಸ್ಪರ್ಧೆ ನಡೆಸ್ತಾರೆ ಇಲ್ಲಿ 15 ವಿಭಾಗಗಳಲ್ಲಿ. ಇಲ್ಲಿ ಬಳಸುವ ಪದಗಳು, ಈ ಒಂದು ವೇಟ್ ಲಿಫ್ಟಿಂಗಲ್ಲಿ ನಾವು ಯಾವ ಪದಗಳು ಬಳಸ್ತೀವಿ ಅಂದರೆ ಕ್ಲೀನ್ ಮತ್ತು ಜರ್ಕ್. ಹಾಗಂದರೆ ಇದು 2 ಹಂತದ ಭಾರ ಎತ್ತುವಿಕೆ. ಭಾರವನ್ನು ತಲೆಯ ಮೇಲೆ ಎತ್ತುವ ಮುನ್ನ ಏನು ಮಾಡ್ತಾರೆ, ಭುಜದಲ್ಲಿಡಬೇಕು. ಅದಕ್ಕೇನಂತೀವಿ ಕ್ಲೀನ್ ಮತ್ತು ಜರ್ಕ್ ಅಂತೇಳಿ ಕರಿತೀವಿ. ಅಂದರೆ 2 ಹಂತದ ಒಂದು ಭಾರ ಎತ್ತುವಿಕೆಯಲ್ಲಿ ಭಾರವನ್ನು ತಲೆಯ ಮೇಲಕ್ಕೆ ಎತ್ತುವ ಪೂರ್ವದಲ್ಲಿ ಅಂದರೆ ಮುಂಚೆ ಏನು ಮಾಡಬೇಕು, ಭುಜದಲ್ಲಿ ಇಟ್ಕೊಳ್ಬೇಕು. ಅದಕ್ಕೇನಂತೀವಿ ಕ್ಲೀನ್ ಆ್ಯಂಡ್ ಜರ್ಕ್ ಅಂತೇಳಿ ಕರಿತೀವಿ. ಹಾಗಾದರೆ ಸ್ನ್ಯಾಚ್ ಅಂದರೆ ಏನು ನೋಡಿರಿ, ಭಾರವನ್ನು ನೆಲದಿಂದ ತಲೆಯಿಂದ ಮೇಲಕ್ಕೆ ಎತ್ತಿ ಏನು ಮಾಡಬೇಕು, ಒಂದೇ ಬಾರಿಗೆ ಎತ್ತಬೇಕು. ಆ ಭಾರವನ್ನು ಏನು ಮಾಡಬೇಕಂದ್ರೆ ನೆಲದಿಂದ ತಲೆಯಿಂದ ಮೇಲಕ್ಕೆ ಒಂದೇ ಬಾರಿಗೆ ಎತ್ತಬೇಕು. ಅದಕ್ಕೇನಂತೀವಿ ಸ್ನ್ಯಾಚ್ ಅಂತೇಳಿ ಕರಿತೀವಿ. ಸ್ನ್ಯಾಚ್ ಮತ್ತು ಕ್ಲೀನ್ ಜರ್ಕ್ ಇದು ನೋಡಿರಿ, ಸ್ಪರ್ಧೆಗಳಲ್ಲಿ ಪ್ರತಿ ಲಿಫ್ಟರ್ಗೆ 3 ಅವಕಾಶ ಏನು ಮಾಡ್ತಾರೆ ನೀಡ್ತಾರೆ. ಪ್ರತಿ ಸ್ಪರ್ಧೆಯ ಅತ್ಯಧಿಕ ಭಾರವನ್ನು ಕೂಡ
ಏನು ಮಾಡ್ತಾರೆ, ಒಟ್ಟು ಭಾರಕ್ಕೆ ಇಲ್ಲಿ ಪರಿಗಣಿಸ್ತಾರೆ. ಸ್ಪರ್ಧೆಗಳಲ್ಲಿ ಪ್ರತಿಯೊಂದು ಲಿಫ್ಟರ್ಗೆ ಏನು ಮಾಡ್ತಾರೆ, 3 ಚಾನ್ಸಸ್ ಕೊಡ್ತಾರೆ. ಪ್ರತಿ ಸ್ಪರ್ಧೆಯ ಅತ್ಯಧಿಕ ಭಾರವನ್ನು ಏನು ಮಾಡ್ತಾರೆ, ಇಲ್ಲಿ ಒಟ್ಟು ಭಾರಕ್ಕೆ ಪರಿಗಣಿಸಿ ಹೇಳ್ತಾರೆ. ಇಬ್ಬರು ಲಿಫ್ಟರ್ಗಳು ಸಮನಾದ ಭಾರವನ್ನು ಎತ್ತಿದಾಗ ಕಡಿಮೆ ದೇಹ ತೂಕದ ಲಿಫ್ಟರ್ ಏನಾಗ್ತಾರೆ, ಇಲ್ಲಿ ವಿಜೇತರಾಗ್ತಾರೆ. ಒಂದು ವೇಳೆ ಇಬ್ಬರು ಲಿಫ್ಟರ್ಗಳು ಸಮನಾದ ದೇಹ ತೂಕವನ್ನು ಹೊಂದಿದರೆ ಏನು ಮಾಡ್ತಾರೆ, ಇಲ್ಲಿ ಇಬ್ಬರು ಲಿಫ್ಟರ್ಗಳು ಸಮನಾದ ಭಾರವನ್ನು ಎತ್ತಿದಾಗ ಕಡಿಮೆ ದೇಹ ತೂಕ ಯಾರು ಇರ್ತೈತೋ ಅವ್ರು ಏನಾಗ್ತಾರೆ, ಇಲ್ಲಿ ವಿಜೇತರಾಗ್ತದೆ. ಆದರೆ ಒಂದು ವೇಳೆ ಇಬ್ಬರದು ದೇಹ ತೂಕ ಸೇಮ್ ಇದ್ದರೆ, ಅಂದರೆ ವೇಟ್ ಸೇಮ್ ಇದ್ದರೆ ಅಲ್ಲಿ ಏನು ಮಾಡ್ತಾರೆ ನೋಡ್ರಿ, ಒಂದು ವೇಳೆ ಇಬ್ಬರು ಲಿಫ್ಟರ್ಗಳು ಸಮನಾದ ದೇಹ ತೂಕವನ್ನು ಹೊಂದಿದರೆ ಯಾರು ಮೊದಲಿಗೆ ಒಟ್ಟು ಭಾರವನ್ನು ಎತ್ತಿರ್ತಾರೋ ಅವರಿಗೆ ಏನು ಮಾಡ್ತಾರೆ, ಇಲ್ಲಿ ವಿಜೇತರು ಅಂತೇಳಿ ಘೋಷಣೆ ಮಾಡ್ತಾರೆ. ಈಗ ಈ ಒಂದು ವೇಟ್ ಲಿಫ್ಟಿಂಗಲ್ಲಿ ಬಳಸುವ ಪದಗಳು ಯಾವ್ಯಾವ ನೋಡ್ರಿ. ನೋ ಲಿಸ್ಟ್ ಅಂದರೆ ಒಂದು ಭಾರ ಎತ್ತುವಿಕೆಯನ್ನು 3 ರೆಫ್ರಿಗಳಲ್ಲಿ ಒಬ್ಬರು ಅಮಾನ್ಯಗೊಳಿಸಿದರೆ ಅದಕ್ಕೇನಂತೀವಿ ನೋ ಲಿಸ್ಟ್ ಅಂತೇಳಿ ಕರಿತೀವಿ. ಅಂದರೆ ಒಂದು ಭಾರ ಎತ್ತೀವಲ್ಲ, ಅಲ್ಲಿ ಇರ್ತಾರೆ 3 ಜನ ರೆಫ್ರಿಗಳಿರ್ತಾರೆ, ಅದರಲ್ಲಿ ಇಬ್ಬರು ಏನಾದರೂ ಅಮಾನ್ಯಗೊಳಿಸಿದರೆ ಅದಕ್ಕೇನಂತೀವಿ ನೋ ಲಿಸ್ಟ್ ಅಂತೇಳಿ ಕರಿತೀವಿ. ಅಂದರೆ 3ರಲ್ಲಿ ಇಬ್ಬರು ಏನು ಮಾಡೋಂಗಿಲ್ಲ, ಅದು ತಿರಸ್ಕಾರ ಮಾಡೋಂಗಿಲ್ಲ. ಇಬ್ಬರು ಮಾಡಿದ್ರಿಂದ ಏನಾಗ್ತದೆ, ಅದು ಒಂದು ನೋ ಲಿಸ್ಟಲ್ಲಿ ಬರ್ತೈತೆ. ಹಾಗಾದರೆ ಸ್ನ್ಯಾಚ್ ಅಂದರೆ ನೋಡ್ರಿ, ಪಾದವನ್ನು 2 ಕಡೆ ಚಾಚುವ ಜೊತೆಗೆ ಕಾಲನ್ನು ಬಾಗಿಸಿ ಭಾರವನ್ನು ನೆಲಕ್ಕೆ ಚೆಲ್ಲುವುದಕ್ಕೆ ಏನಂತೀವಿ, ಇಲ್ಲಿ ಸ್ನ್ಯಾಚ್ ಅಂತೇಳಿ ಕರಿತೀವಿ. ಹಾಗಾದರೆ ಪ್ರೆಸ್ ಔಟ್ ಅಂದರೆ ಭಾರವನ್ನು ತಲೆಯ ಮೇಲೆ ಎತ್ತಿರುವಾಗ ಕೈಯನ್ನು ಬಾಗಿಸುವ ಈ ನಡೆಗೆ ಏನಂತೀವಿ, ನಿಯಮ ಬಾಹಿರ ಅಥವಾ ಪ್ರೆಸ್ ಔಟ್ ಅಂತೇಳಿ ಕರಿತೀವಿ. ಸ್ಕೋರಿಂಗ್ ಯಾವ ರೀತಿ ಮಾಡ್ತಾರೆ ವೇಟ್ ಲಿಫ್ಟಿಂಗಲ್ಲಿ ನೋಡ್ರಿ. 3 ರೆಫ್ರಿಗಳು ಪ್ರತಿ ಬಾರಿ ಲಿಫ್ಟರ್ ಭಾರ ಎತ್ತಿದಾಗ ಬಿಳಿ ಮತ್ತು ಕೆಂಪು ಲೈಟ್ನ ಬಟನನ್ನು ಒತ್ತುವ ಮೂಲಕ ಏನು ಮಾಡ್ತಾರೆ, ಇಲ್ಲಿ ಸ್ಕೋರ್ಗಳನ್ನು ನೀಡ್ತಾರೆ. ಲಿಫ್ಟ್ ಸರಿಯಾಗಿದ್ದಾಗ ಬಿಳಿದು, ತಪ್ಪಾಗಿದ್ದಾಗ ಅಥವಾ ಎತ್ತಲಾಗದೇ ಇದ್ದಾಗ ಅವಾಗ ಏನು ಮಾಡ್ತಾರೆ, ಕೆಂಪು ಬಟನನ್ನು ಒತ್ತುತ್ತಾರೆ. ಈ ರೀತಿ ಬಟನ್ ಸಿಸ್ಟಮ್ ಇಲ್ಲಿ ಇರ್ತೈತೆ. ಒಲಿಂಪಿಕ್ ಇತಿಹಾಸದಲ್ಲಿ ಅತ್ಯಧಿಕ ಭಾರ ಎತ್ತಿದ ಹೆಗ್ಗಳಿಕೆಗೆ ಯಾರು ಪಾತ್ರರಾಗಿದ್ದರು ಅಂದರೆ ಇರಾನ್ನ ಹುಸೇನ್ ರೆಜಾಜ್ ದೆಹೆ ಅವರು ಏನು ಮಾಡ್ತಾರೆ, ಇದು ಇತಿಹಾಸದಲ್ಲಿಯೇ ಅತ್ಯಧಿಕ ಭಾರ ಎತ್ತಿದಂಥ ಹೆಗ್ಗಳಿಕೆಯನ್ನು, ಅಂದರೆ ಆ ಒಂದು ಪ್ರಶಸ್ತಿಯನ್ನು, ಆ ಒಂದು ಬಿರುದನ್ನು ಪಡ್ಕೊಳ್ತಾರೆ. 2004ರ ಒಲಿಂಪಿಕ್ಸ್ನಲ್ಲಿ ಅವರು 264 kg ಭಾರ ಎತ್ತಿದರು. ಇದು 4 ವರ್ಷಗಳ ನೋಡ್ರಿ 4 ವಾಷಿಂಗ್ ಮೆಷಿನ್ಗಳನ್ನು ಎತ್ತಿದ್ದಕ್ಕೆ ಸಮ. ಅಂದರೆ ಅವರು ಎಷ್ಟು ಎತ್ತಿದ್ದಾರೆ, 264 kg ಭಾರ ಎತ್ತಿದ್ದಾರೆ ಅಂತ. ಅದು ಎದಕ್ಕೆ ಸಮ ಅಂತಂದರೆ, ಇನ್ನು ವಾಷಿಂಗ್ ಮೆಷಿನ್ ಇರ್ತಾವಲ್ಲ, ಒಂದು ವಾಷಿಂಗ್ ಮೆಷಿನ್ 4 ವಾಷಿಂಗ್ ಮೆಷಿನ್ಗಳಿಗೆ ಆ ಒಂದು 264 kg ಸಮಭಾರ ಅಂದರೆ ಅದಕ್ಕೆ ಸಮ ಇರ್ತದೆ ಅಂತ ಅರ್ಥ. ಕೇವಲ ಪ್ಲಾಟ್ಫಾರ್ಮ್ ಮಾತ್ರ ಇಲ್ಲಿ ರಚಿಸುವುದಾದರೆ, ಇಲ್ಲಿ ಕೇವಲ ಪ್ಲಾಟ್ಫಾರ್ಮ್ ಮಾತ್ರ ರಚಿಸಬೇಕಾದ್ರೆ ಅದರ ಉದ್ದ ಎಷ್ಟಿರಬೇಕಂದ್ರೆ 16 ಮೀಟರ್ ಇರಬೇಕು, ಆಗಲ್ಲ 10 ಮೀಟರ್ ಇರಬೇಕು. ಇದರ ಮಧ್ಯದಲ್ಲಿ ಕಟ್ಟಿಗೆ ಪ್ಲಾಟ್ಫಾರ್ಮ್ ಮಾಡಿದರೆ ಚಚೌಕರದ ಕಡೆ ಏನು ಮಾಡ್ತಾರೆ, ತಲಾ 4 ಮೀಟರ್ ಇಲ್ಲಿ ಇರಬೇಕು. ಮಧ್ಯದಲ್ಲಿ ಕಟ್ಟಿಗೆ ಪ್ಲಾಟ್ಫಾರ್ಮ್ ಇದು ಮಾಡಿದರೆ ಅದರ ಚಚೌಕರ ಅಂದರೆ 4 ಕಡೆ ಏನಿರಬೇಕು, 4 ಮೀಟರ್ ಇರಬೇಕು. ಇಲ್ಲಿ ಸಲಕರಣೆಗಳು ಏನೇನು ಬಳಸ್ತಾರೆ ಅಂತೇಳಿ ನೋಡ್ರಿ. ಕಬ್ಬಿಣದ ಸರಳು ಬಳಸ್ತಾರೆ, ಅದರ ಉದ್ದ 7 ಅಡಿ ಇರಬೇಕು, ತೂಕ 20 kg ಇರಬೇಕು. ಕೊರಳು ಪಟ್ಟಿಗಳು, ಕಬ್ಬಿಣದ ಸರಳಿಗೆ 2 ಕಡೆ ಏನು ಮಾಡ್ತಾರೆ, ಕೊರಳು ಪಟ್ಟಿಗಳಿರ್ತವೆ. ಇದರ ತೂಕ ಎಷ್ಟಿರ್ತದೆ ಅಂದರೆ ತಲಾ 2.5 kg ಇರ್ತೈತೆ. ಅಂದರೆ ಒಂದೊಂದರದ್ದು 2.5 kg ಇರ್ತೈತೆ. ಇಲ್ಲಿ ತಲೆ ಚಕ್ರಗಳು ನೋಡ್ರಿ, ತಲೆ ಚಕ್ರಗಳು ಕೊರಳಪಟ್ಟಿಯಿಂದ ಒಳಗಡೆ 2 ಕಡೆಗೆ ಏನು ಮಾಡ್ತಾರೆ, ವಿವಿಧ ಸಲಕರಣೆಗಳ ನೋಡ್ರಿ. ತಲೆ ಚಕ್ರಗಳು ಕೊರಳಪಟ್ಟಿಯಿಂದ ಒಳಗಡೆ 2 ಕಡೆ ವಿವಿಧ ಭಾರಗಳ ತಲೆ ಚಕ್ರಗಳು ಇರ್ತವೆ. ಇಲ್ಲಿ ಕೊರಳಪಟ್ಟಿಯಿಂದ ಒಳಗಡೆ 2 ಕಡೆ ಇರುವಂತಹ ಭಾರಗಳ ತಲೆ ಚಕ್ರಗಳು ಇಲ್ಲಿ ಕಂಡುಬರ್ತವೆ. ತಲೆ ಚಕ್ರಗಳ ಮೇಲೆ ಅವುಗಳ ತೂಕ ಏನು ಮಾಡ್ತಾರೆ, ಇಲ್ಲಿ ಬರೆದಿರ್ತಾರೆ. ಹಾಗೂ ಕಡಿಮೆ ತೂಕದ ತಲೆ ಚಕ್ರಗಳು ಇಲ್ಲಿ ಹೊರಗಡೆ ಇದ್ದರೆ, ಕಡಿಮೆ ತೂಕ ಇರುವಂತಹ ತಲೆ ಚಕ್ರಗಳು ಹೊರಗಡೆ ಇದ್ದರೆ, ಹೆಚ್ಚು ತೂಕದ ಚಕ್ರಗಳು ಏನು ಮಾಡ್ತವೆ, ಇಲ್ಲಿ ಹೊರಗಡೆ ಇರ್ತವೆ. ಅತಿ ದೊಡ್ಡ ತಲೆ ಚಕ್ರದ ವ್ಯಾಸ 45 ಸೆಂಟಿಮೀಟರ್ ಇರ್ತೈತೆ. ಅತಿ ದೊಡ್ಡ ತಲೆ ಚಕ್ರದ ವ್ಯಾಸ ಎಷ್ಟು ಅಂತೇಳಿ ಕೇಳ್ತಾರೆ, ಅದು 45 ಸೆಂಟಿಮೀಟರ್. ಇಲ್ಲಿ ಗಮನಿಸಬೇಕಾದಂತಹ ಅಂಶಗಳು ನೋಡ್ರಿ. ಏನಿಲ್ಲಿ ಗಮನಿಸಬೇಕು ನಾವು ಅಂದರೆ, ಒಲಿಂಪಿಕ್ಸ್ನಲ್ಲಿ ಭಾರ ಎತ್ತಿರುವ ಸ್ಪರ್ಧೆಯ ಸೇರ್ಪಡೆಯಾಗಿದ್ದು 1886ರಲ್ಲಿ, ಅದು ಅಥೆನ್ಸ್ನ ಒಂದು ಒಲಿಂಪಿಕ್ಸ್ನಲ್ಲಿ. ಇಂಡಿಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1948.
ಜೋಡಿಸುವ ಡಿಸ್ಕ್ ಮತ್ತು ಜೋಡಿಸುವ ಡಿಸ್ಕ್ ಮಳ್ಳಿ ಬಾರಬೆಲ್ ಬಳಕೆಗೆ ಬಂದಿದ್ದು ಯಾವಾಗ? ಜೋಡಿಸುವ ಡಿಸ್ಕ್ ಮಳ್ಳಿ ಬಾರಬೆಲ್ ಬಳಕೆಗೆ ಯಾವಾಗ ಬಂತು ಅಂತೇಳಿದು 1928. ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಅದು 1920ರಲ್ಲಿ ಏನಾಗ್ತದೆ, ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಸಂಸ್ಥೆ ಪ್ರಾರಂಭ ಆಗ್ತೈತೆ. ಭಾರತ ಎತ್ತುವ ಸ್ಪರ್ಧೆ ಬೆಳೆದು ಬಂದಿದ್ದು ಜರ್ಮನ್ ದೇಶದಿಂದ. ಭಾರತದಲ್ಲಿ ಭಾರ ಎತ್ತುವ ಸ್ಪರ್ಧೆ ಯಾರಿಂದ ಬಂತು ಅಂದರೆ ಜರ್ಮನ್ ದೇಶದಿಂದ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಭಾರಬೆಲ್ಲಿನ ತೂಕ ಹೆಚ್ಚಿಸುವುದು ಹೇಗೆ? ನೋಡಿರಿ, ತೂಕವನ್ನು ಹೆಚ್ಚಿಸುವಾಗ 5 kgಗಿಂತಲೂ ಕಡಿಮೆ ಇರಬಾರದು. ಭಾರಬೆಲ್ಲಿನ ತೂಕನ ಏನಾದರೂ ಹೆಚ್ಚಿಸ್ತಾ ಇದ್ದೀವಿ ಅಂದರೆ 5 kgಗಿಂತಲೂ ಏನು ಮಾಡೋದ್ರಲ್ಲಿ ಕಡಿಮೆ ಇರಬೇಕು, ಹೆಚ್ಚಿಗಿರಬೇಕು ಅಂತ ಅರ್ಥ. 3 ಪ್ರಯತ್ನದಲ್ಲಿ ಕೊನೆಯ ಪ್ರಯತ್ನಕ್ಕೆ ಏನು ಮಾಡಬೇಕು? 1/2 kg ಅಂದರೆ 1/2 ಇಷ್ಟು kg ಇರ್ಬೋದು. ಇಲ್ಲಿ ಸ್ಪರ್ಧಾ ನಿಯಮಗಳು ಹೆಂಗಿರ್ತವೆ ಅಂತ ನೋಡ್ರಿ, 3 ವಿಧಾನಗಳಲ್ಲಿ ಸ್ಪರ್ಧಾ ನಿಯಮಗಳನ್ನು ಮಾಡ್ತಾರೆ. 3 ವಿಧಾನಗಳು ಕೊಡ್ತಾರೆ. ಇಲ್ಲಿ ಒಂದು ಅದುಮುವಿಕೆ ಮಾಡುವುದು, ಸರನೆ ಎತ್ತುವುದು, ಸರಳ ಅಥವಾ ತಟ್ಟನೆ ನೂಕುವುದು. ಈ 3 ವಿಧಾನಗಳಲ್ಲಿ ನೋಡಬೇಕು ಸ್ಪರ್ಧಾ ನಿಯಮಗಳನ್ನು ಪಾಲಿಸ್ಕೊಳ್ಬೇಕು. ಹಾಗಾದರೆ ಅದುಮುವಿಕೆ ಅಂದರೆ ಏನು? ಅದು ಹೆಂಗೆ ಮಾಡಬೇಕು ನಾವು ಅಂತಂದರೆ, ಭಾರವನ್ನು ನೆಲದಿಂದ ಎದೆ ತನಕ ಎತ್ತಿ ಎದೆ ಅಥವಾ ತೋಳುಗಳ ಆಧಾರದ ಮೇಲೆ ಏನು ಮಾಡಬೇಕು? 2 ಸೆಕೆಂಡ್ ಹಿಡಿದಿರಬೇಕು. ನಂತರ ಭಾರವನ್ನು ತಲೆಯ ಮೇಲಕ್ಕೆತ್ತಿ 2 ಸೆಕೆಂಡ್ ಏನಿರಬೇಕು, ಇಲ್ಲಿ ಹಿಡಿದಿರಬೇಕು. ಇದಕ್ಕೆ ಏನಂತೀವಿ? ಅದುಮುವಿಕೆ ಅಂತೇಳಿ ಕರಿತೀವಿ. ಏನು ಮಾಡಬೇಕು? ಭಾರವನ್ನು ನೆಲದಿಂದ ಎತ್ಕೊಂಡು ನಾವು ಎದೆ ತನಕ ತಂದ್ಕೊಂಡು ಎದೆ ಅಥವಾ ತೋಳುಗಳ ಆಧಾರದ ಮೇಲೆ ಏನು ಮಾಡಬೇಕು? 2 ಸೆಕೆಂಡ್ ಅದನ್ನು ಹಿಡಿದಿರಬೇಕು. ನಂತರ ಭಾರವನ್ನು ಏನು ಮಾಡಬೇಕು? ತಲೆಯ ಮೇಲೆ ಕೆತ್ತಿ 2 ಸೆಕೆಂಡ್ ಹಿಡಿದಿರಬೇಕು. ಎದೆ ಮೇಲೆ 2 ಸೆಕೆಂಡ್ ಹಿಡಬೇಕು, ಆಮೇಲೆ ತಲೆ ಮೇಲೆ 2 ಸೆಕೆಂಡ್ ಹಿಡಬೇಕು. ಅದಕ್ಕೆ ಏನಂತೀವಿ? ಅದುಮುವಿಕೆ ಅಂತೇಳಿ ಕರಿತೀವಿ. ಹಾಗಾದರೆ ಸರನೆ ಎತ್ತುವಿಕೆ ಅಂದರೆ ಹೆಂಗೆ ಅಂದರೆ, ಭಾರವನ್ನು ಒಂದೇ ಸಲಕ್ಕೆ ಎತ್ತಿ ಹಿಡಿಬೇಕು. ಅಂದರೆ ಎದೆ ಮಟ್ಟದಿಂದ ಮೇಲೆತ್ತುವಾಗ ಹೆಚ್ಚು ಶಕ್ತಿ ಉಪಯೋಗಿಸಲು ಇಲ್ಲಿ ಮೊಳಕಾಲನ್ನು ಏನು ಮಾಡ್ತಾರೆ, ನಾವು ಬಾಗಿಸ್ಬೋದು. ಅಥವಾ ಮೊಳಕಾಲನ್ನು ಬಾಗಿಸಿ ಏನು ಮಾಡ್ಬೋದು, ಒಂದೇ ರೀತಿ ನಾವು ತಲೆ ಮೇಲೇ ಎತ್ಕೊಂಡು ಬಿಡೋದು. ಇದಕ್ಕೆ ಏನಂತೀವಿ? ಸರನೆ ಎತ್ತುವುದು ಅಂತ ಹೇಳ್ತೀವಿ. ಸರಳ ಅಥವಾ ತಟ್ಟನೆ ನೂಕುವುದು ಹೆಂಗೆ ಅಂದರೆ, ಭಾರವನ್ನು 1 ಅಥವಾ 2 ಕೈಗಳಿಂದ ಎತ್ತಬಹುದು. ನಾವು ಭಾರವನ್ನು 1 ಕೈಯಿಂದ ಎತ್ತಬಹುದು, 2 ಕೈಯಿಂದ ಎತ್ತಬಹುದು. ಮೊದಲು ಎದೆಯವರೆಗೆ ಎತ್ತಬೇಕು. ಆಮೇಲೆ ಕ್ಲೀನ್ವೆಂದು ಅದನ್ನು ಅಲ್ಲಿಂದ ಮೇಲೆತ್ತುವಾಗ ಬಲ ಪ್ರಯೋಗಿಸುವುದು. ಅದಕ್ಕಿಂತ ಜರ್ಕ್ ಅಂತೀವಿ. ಅಂದರೆ ಎದೆ ತನಕ ಎತ್ತಿದ್ದು ಕ್ಲೀನ್. ಆಮೇಲೆ ಅಲ್ಲಿಂದ ಮೇಲೆತ್ತೀವಲ್ಲ, ಅದಕ್ಕೇನಂತೀವಿ? ಜರ್ಕ್ ಅಂತೇಳಿ ಕರಿತೀವಿ. ಇಲ್ಲಿ ಸಮಯ ನೋಡ್ರಿ ಎಷ್ಟು ಕೊಟ್ಟಿರ್ತಾರೆ ಅಂದರೆ, ಪ್ರಯತ್ನಕ್ಕೆ ಒಬ್ಬ ಸ್ಪರ್ಧಾಳುವಿನ ಕರೆದ ಮೇಲೆ, ಒಂದು ಪ್ರಯತ್ನ ಎತ್ತಕ್ಕೆ ಒಂದು ಸ್ಪರ್ಧಾರ್ಥಿಗೆ ನಾವು ಕರೆದಿದ್ದೀವಿ ಅಂದಮೇಲೆ ಅಲ್ಲೇನು ಮಾಡ್ತೀವಿ ನಾವು? 2 ನಿಮಿಷಗಳ ಒಳಗೆ ಅವನು ತನ್ನ ಪ್ರಯತ್ನ ಏನು ಮಾಡಬೇಕು? ಮುಗಿಸ್ಬೇಕು. 2 ನಿಮಿಷ ಕೊಟ್ಟಿರ್ತಾರೆ, 2 ನಿಮಿಷದಾಗ ಮುಗಿಸಿರ್ಬೇಕು. 1 ನಿಮಿಷದ ನಂತರ ಅವನಿಗೆ ಎಚ್ಚರಿಕೆ ನೀಡ್ತಾರೆ. 1 ನಿಮಿಷ ಆಗ್ತಾಯಿದೆ ಅಂತೇಳಿ ಎಚ್ಚರಿಕೆಯನ್ನು ಸೂಚಿಸ್ತಾರೆ. ಇಲ್ಲಿ ಒಬ್ಬ ಸ್ಪರ್ಧಾಳು ತನ್ನ 2 ಪ್ರಯತ್ನವನ್ನು ಒಂದರ ನಂತರ ಒಂದು ತೆಗೆದುಕೊಳ್ಳಲು ಹೆಚ್ಚಿಸಿದರೆ, ನೋಡ್ರಿ, ಒಬ್ಬ ಏನಾದರೂ ಕ್ರೀಡಾಪಟು ತನ್ನ 2 ಪ್ರಯತ್ನ ಇರ್ತಾವಲ್ಲ, 2 ಪ್ರಯತ್ನವನ್ನು ಒಂದರ ನಂತರ ಒಂದು ತೆಗೆದುಕೊಳ್ಳಲು ಏನಾದರೂ ಹೆಚ್ಚಿಸಿದರೆ ಅವನಿಗೆ ಏನು ಮಾಡ್ತಾರೆ? 3 ನಿಮಿಷಗಳ ಅವಧಿ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ರೆಸ್ಟ್ ಇರೋದಿಲ್ಲ, ಅದಕ್ಕೆ 1 ನಿಮಿಷ ಹೆಚ್ಚಿಗೆ ಮಾಡಿ ಕೊಡ್ತಾರೆ. ಹಾಗಾದರೆ ವಿಜಯಶಾಲಿ ನೋಡ್ರಿ, ವಿಜಯಶಾಲಿನ ಹೆಂಗೆ ಘೋಷಣೆ ಮಾಡ್ತೀವಿ ಅಂತೇಳಿ, ಯಾವ ಸ್ಪರ್ಧಾಳು ಸ್ನ್ಯಾಚ್ ಮತ್ತು ಜರ್ಕ್ 2 ಪ್ರಕಾರಗಳನ್ನು ಕೂಡಿಸಿ ಹೆಚ್ಚು ಭಾರವನ್ನು ಎತ್ತಿದನೋ, ಯಾರು ಹೆಚ್ಚು ಭಾರವನ್ನು ಎತ್ತಿದ್ದಾರೆ? ಸ್ನ್ಯಾಕ್ ಮತ್ತು ಜರ್ಕಲ್ಲಿ. ಸ್ನ್ಯಾಕ್ ಮತ್ತು ಜರ್ಕ್ ಅಂತ ಹೇಳಿದ್ದೀನಿ. ಅದರಲ್ಲಿ ಯಾರು ಹೆಚ್ಚು ಭಾರ ಏನು ಎತ್ತುತ್ತಾರೋ ಅವ್ರು ಏನು ಮಾಡ್ತೀವಿ? ಫಸ್ಟ್ ಸ್ಥಾನ ಏನು ಮಾಡ್ತೀವಿ? ನಿಗದಿ ಮಾಡ್ತೀವಿ. ಹಾಗೂ ವಿವಿಧ ವಿಧಾನದಲ್ಲಿ ಹೆಚ್ಚು ತೂಕವನ್ನು ಎತ್ತಿದವರು ಏನು ಮಾಡ್ತಾರೆ? ಇಲ್ಲಿ ವಿಜಯಶಾಲಿ ಅಂತೇಳಿ ನಾವು ಘೋಷಣೆ ಮಾಡ್ತೀವಿ. ಅಂದರೆ 3 ವಿಧಾನಗಳು ಹೇಳಿದೆಲ್ಲ ನಾನು. ಆ 3 ವಿಧಾನಗಳಲ್ಲಿ ಏನು ಮಾಡ್ತಾರೆ? ಯಾರು ಹೆಚ್ಚು ಒಂದು ತೂಕವನ್ನು ಎತ್ತುತ್ತಾರೋ ಅವ್ರಿಗೆ ಏನಂತೀವಿ ನಾವು? ವಿಜಯಶಾಲಿ ಅಂತೇಳಿ ಘೋಷಣೆ ಮಾಡ್ತೀವಿ. ಆ ಸ್ಥಾನದಲ್ಲಿ ತಳಕ್ಕೆ ಏನಾದರೂ ಬಿದ್ದರೆ, ಅಂದರೆ ಟೈ ಆದರೆ ಅಥವಾ ಸಮ ಆದರೆ, ಅವರಲ್ಲಿ ಕಡಿಮೆ ಶರೀರ ತೂಕ ಯಾರು ಇರ್ತೈತೋ ಅವರಿಗೆ ಆ ಸ್ಥಾನವನ್ನು ಅಲ್ಲಿ ನೀಡ್ತಾರೆ. ಇಷ್ಟು ಈ ಒಂದು ವೇಟ್ ಲಿಫ್ಟಿಂಗ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ, ಈ ಒಂದು ಟಾಪಿಕ್ ಮೇಲೆ ಇವತ್ತೇನು ಟಾಪಿಕ್ ಮಾಡೋದಲ್ಲ, ಆ ಒಂದು ಕೇರಮು, ವೇಟ್ ಲಿಫ್ಟಿಂಗು ಮತ್ತು ನೋಡ್ರಿ ಕೇರಮು, ಬಾಕ್ಸಿಂಗ್, ಬಿಲ್ವಿದ್ಯೆ, ಕೇರಮ್ ಬೋರ್ಡ್, ಹಾಗೆ ವೇಟ್ ಲಿಫ್ಟಿಂಗ್ ಬಗ್ಗೆ ಇದೊಂದು ಸೇರಿಸಿ ಹೇಳಿದ್ದೀನಿ. ಇಷ್ಟು ಈ ಒಂದು ವಿಷಯದ ಮೇಲೆ ಮುಂದಿನ ತರಗತಿಯಲ್ಲಿ ಮಾಡೋಣ ಅಂದರೆ MCQ ಅನ್ನು ಬಿಡಿಸೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.
ಇಲ್ಲಿ ಸ್ವಲ್ಪ ವಿಡಿಯೋ ಆಗ್ತೈತೆ ಅಂಥೇಳಿ ವೆಯ್ಟ್ ಲಿಫ್ಟಿಂಗು ಸೇರಿಸಿ ಮಾಡಿದ್ದೀನಿ. ಅದನ್ನು ಇದರಲ್ಲೇ ನೋಡಿಕೊಡ್ರಿ. ಥ್ಯಾಂಕ್ಸ್ ಒನ್ ಆ್ಯಂಡ್ ಆಲ್.